ಬೆಳಗಾವಿಯಲ್ಲಿ ಗಾಂಧಿ ಭಾರತ್ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಸಚಿವ ಜಾರಕಿಹೊಳಿ ಬೆಂಬಲಿಗರು ಗದ್ದಲ ಎಬ್ಬಿಸಿಬಿಟ್ಟಿದ್ದಾರೆ. ಯಾಕೆ ಈಗಾಗಲೇ ಸಭೆ ಮಾಡಿದೀವಿ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಯಾವುದೇ ಸಭೆ ಮಾಡಿಲ್ಲ ರೀ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ಕ್ರೆಡಿಟ್ ಪಾಲಿಟಿಕ್ಸ್ ಇತ್ತಲ್ಲ, ಅದಕ್ಕೆ ಎಲ್ಲ ಆಕ್ರೋಶ. ಎಚ್ಎಂಟಿ ಮತ್ತು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಪುನಶ್ಚೇತನ ಮಾಡುವ ನಮ್ಮ ನಿರ್ಧಾರಕ್ಕೆ ಸರ್ಕಾರವೇ ಅಡ್ಡಿ ಮಾಡ್ತಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅಸೂಯೆ ಪಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿರುದ್ಧದ ಪೋಕ್ಸೋ ಪ್ರಕರಣ ಸಂಬಂಧ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಗಿದಿದೆ. ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಡೈರಿ ಸಿಬ್ಬಂದಿಯೇ ಹಾಲಿಗೆ ನೀರನ್ನ ಬೆರೆಸ್ತಾ ಇರುವಂತಹ ದಂಧೆ ಬೆಳಕಿಗೆ ಬಂದಿದೆ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದ ಹಾಲಿನ ಡೈರಿಯಲ್ಲಿ ಈ ವಿಚಾರ ವಿಡಿಯೋ ಸಮೇತ ಹೊರಗೆ ಹಾಕಿದ್ದಾರೆ. ಈ ಬೆನ್ನಲ್ಲೇ ಎಚ್ಚೆತ್ತ ಚಿಮುಲ್ ಎಂಡಿ ಮಾಡಿಕೆರೆ ಡೈರಿಯ ಸಹಾಯಕ ಚೇತನನ್ನ ವಜಾ ಮಾಡಿದ್ದಾರೆ. ಧಾರವಾಡದಲ್ಲಿ ಉಪ ನೋಂದಣಾಧಿಕಾರಿ ಕಚೇರಿ ಸುಮಾರು 6 ತಿಂಗಳಿಂದ ಲಕ್ಷಕ್ಕೂ ಹೆಚ್ಚು ರೂಪಾಯಿ ವಿದ್ಯುತ್ ಬಿಲ್ ಕಟ್ಟಿಲ್ವಂತೆ. ಅದಕ್ಕೆ ಕರೆಂಟೇ ಕೊಟ್ಟಿಲ್ಲ. ಜನ ಎಲ್ಲ ಸಮಸ್ಯೆಗೀಡಾಗ್ಬಿಟ್ಟಿದ್ದಾರೆ. ಏನು ಕೆಲಸನೇ ಆಗ್ತಿಲ್ವಲ್ಲ ಅಂತ ಹೇಳಿ. ದೆಹಲಿ ಚುನಾವಣೆ ಗೆಲ್ಲಲು ಬಿಜೆಪಿ ಸಂಕಲ್ಪ ಪತ್ರ ಪಾರ್ಟ್ 1 ಹೆಸರಲ್ಲಿ ಭರವಸೆಯ ಹೊಳೆಯನ್ನೇ ಹರಿಸಿದೆ. ಗರ್ಭಿಣಿಯರಿಗೆ 21,000, ಮಹಿಳೆಯರಿಗೆ 2,500, ವೃದ್ಧರಿಗೆ 2,500 ಹೀಗೆ ಭರವಸೆಗಳ ಸುರಿಮಳೆ. ಕರ್ನಾಟಕ ಅಸೆಂಬ್ಲಿ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಸರಣಿ ಆರೋಪ ಮಾಡಿ ಜಾಹೀರಾತು ನೀಡಿದ್ದ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಈಗ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ವಿಚಾರಣೆಯನ್ನು ಸದ್ಯಕ್ಕೆ ಈಗ ಫೆಬ್ರವರಿ 20ಕ್ಕೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ಬಿಎಂಟಿಸಿ ಬಸ್ ಓಡಿಸುವಾಗಲೇ ಚಾಲಕನೊಬ್ಬ ರೀಲ್ಸ್ ನೋಡುತ್ತಾ ಮೊಬೈಲ್ನಲ್ಲಿ ಮುಳುಗಿದ್ದ ವಿಡಿಯೋ ಈಗ ಭಾರೀ ವೈರಲ್ ಆಗಿದ್ದು ಆಕ್ರೋಶಕ್ಕೆ ಗುರಿಯಾಗಿದೆ. ಕಂಗನಾ ರನೌತ್ ನಟಿಸಿ ನಿರ್ದೇಶನ ಮಾಡಿರುವಂತಹ ಎಮರ್ಜೆನ್ಸಿ ಚಿತ್ರ ಭಾರೀ ನಿರೀಕ್ಷೆಗಳ ನಡುವೆ ಬಿಡುಗಡೆ ಆಗಿದೆ. ಈಗ ಪಂಜಾಬ್ನಲ್ಲಿ ಒಂದಿಷ್ಟು ಗಲಾಟೆ ಎಲ್ಲ ಆಗಿದೆ. ಅದಕ್ಕೆ ಕಂಗನಾ ಹೇಳಿದ್ದಾರೆ, ಕಲೆ ಮತ್ತು ಕಲಾವಿದರ ಮೇಲೆ ಆಗ್ತಾ ಇರುವ ದೌರ್ಜನ್ಯ ಕಿರುಕುಳ ಅಂತ ಅವರ ಆರೋಪ. ಟೀಂ ಇಂಡಿಯಾ ಆಟಗಾರ ರಿಂಕು ಸಿಂಗ್ ಶೀಘ್ರವೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸರೋಜಾ ಜೊತೆ ರಿಂಕು ಸಿಂಗ್ ನಿಶ್ಚಿತಾರ್ಥ ನೆರವೇರಿದೆ.